ಈಗ PCOD ಇದೆ ಅಂತ ಹೇಳಿದ್ರೆ ಆಪರೇಷನ್ ಈ ಥರದ್ದು ಯಾವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಈಗ ಸಿಸ್ಟೋ ಅಥವಾ ಫೈಬ್ರಾಯ್ಡ್ ಇದ್ದಂಗೆ ಮೋಸ್ಟ್ ಆಫ್ ದ ಪೀಪಲ್ ನೋಡೋ ಪ್ರಕಾರ ಆಪರೇಷನ್ಗೆ ಹೋಗ್ತಾರೆ. ಈ ಕನ್ಫ್ಯೂಷನ್ ಕ್ಲಾರಿಟಿ ಕ್ಲಿಯರ್ ಅಂತ. ಸೊ ಈಗ PCOD ಅಂತ ಹೇಳಿದಾಗ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ ಹೇಳ್ತೀವಿ. ಸೊ ಜಸ್ಟ್ ಅವ್ರಿಗೆ ಎಗ್ ಗ್ರೋತ್ ಆಗ್ತಿರೋದಿಲ್ಲ, ಸೊ ಅದರಿಂದ ಮೆನ್ಸ್ಟ್ರಲ್ ಸೈಕಲ್ ಇರ್ರೆಗ್ಯುಲಾರಿಟೀಸ್ನ ನೋಡ್ಬೋದು, ಅಥವಾ ಕೆಲವರಿಗೆ ಮೆಡಿಸಿನ್ಸ್ ತೊಗೊಂಡಾಗಷ್ಟೇ ಅವ್ರಿಗೆ ಮೆನ್ಸಸ್ ಬರುತ್ತೆ. ಸೊ ಇಟ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಅಥವಾ ಅದರ್ ಪ್ರಾಬ್ಲಮ್ಸ್ ಅಂತ. ಸೊ ಇದಕ್ಕೆ ಮೆಡಿಸಿನ್ಸಲ್ಲಿ ಅವ್ರಿಗೆ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಸೊ ಇನ್ ಸಮ್ ಕೇಸಸ್ ಇವರು ಸಿಸ್ಟ್ ಅಂತ ಹೇಳಿದ್ರು, ಈಗ ಹೆಮೊರೇಜಿಕ್ ಸಿಸ್ಟ್ನ ನೋಡ್ತೀವಿ, ನೆಬೋಥಿಯನ್ ಸಿಸ್ಟ್ನ ನೋಡ್ಬೋದು. ಗರ್ಭಕೋಶದಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸುತ್ತೆ. ಆ್ಯಂಡ್ ಚಾಕ್ಲೇಟ್ ಸಿಸ್ಟ್ ಅಂತ ನೋಡ್ತೀವಿ. ಸೊ ಇನ್ನು ಕೆಲವ್ರಿಗೆ ಹೇರ್ ಫಿಲ್ಡ್ ಇರ್ಬೋದು, ಸೊ ಡೆಬ್ರೀಸ್ ಫಾರ್ಮೇಷನ್ ಆಗಿರ್ಬೋದು. ಸೊ ಯಾವ ಥರ ಸಿಸ್ಟ್ ಇದೆ ಆ್ಯಂಡ್ ಅಷ್ಟು ಸಿವಿಯಾರಿಟಿ ಏನಿದೆ ಅಂತ ನೋಡಬೇಕಾಗತ್ತೆ. ಸೊ ಸಮ್ಟೈಮ್ಸ್ ಇಟ್ ನೀಡ್ಸ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಇನ್ನು ಹಲವು ಕೇಸಸಲ್ಲಿ ಡೆಫಿನೆಟ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಅದು ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವರಲ್ಲಿ ಫಂಕ್ಷನಲ್ ಸಿಸ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಇದು ತನಕ್ಕೆ ತಾನೇ ರಿಸಾಲ್ವ್ ಆಗುವಂಥದ್ದು. ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಬಟ್ ಇನ್ ಸಮ್ ಕೇಸಸ್ ಇಟ್ ನೀಡ್ಸ್ ಮೆಡಿಕೇಶನ್. ಸೊ ಅಕಾರ್ಡಿಂಗ್ ಟು ದಟ್ ಸೊ ಅವ್ರಿಗೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡಿ. ಓಕೆ, ಈಗ ಹೋಮಿಯೋಪತಿ ಅಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ನಾವು PCOD ಪಡ್ಕೊಳ್ಬೋದು, ಫೈಬ್ರಾಯ್ಡಿಗೆ ಪಡ್ಕೊಳ್ಬಹುದು? ಸೊ ಈಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ. ಸೊ ಫಸ್ಟ್ ಅವ್ರಿಗೆ ಈಗ ಪ್ರಯರ್ ಎಂಗಲ್ಸಲ್ಲಿ ನಾವು ನೋಡಿದಾಗ ಸೊ ಡೆಫಿನೆಟ್ಲಿ ಅವರ ಒಂದು ವೆಯ್ಟ್ ಕಟ್ ಡೌನ್ ಮಾಡಬೇಕಾಗತ್ತೆ. ಸೊ ಅದರಿಂದ ಕೆಲವ್ರಿಗೆ ಅವರ ಸೈಕಲ್ಸ್ ನಾರ್ಮಲ್ ಆಗೋದಿರುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಫಿಸಿಕಲ್ ಆಕ್ಟಿವಿಟಿಗೆ ಎನ್ಕರೇಜ್ ಮಾಡಬೇಕಾಗತ್ತೆ. ಮೋರ್ ಆಫ್ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸಿಂದ ಅವರು ಹೊರಗಡೆ ಬರಬೇಕು. ಅಟ್ಲೀಸ್ಟ್ 45 minutes to 1 hour per day. ಸೊ ಡೆಫಿನೆಟ್ಲಿ ಅವರು ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡಬೇಕಾಗತ್ತೆ. ಸೊ ಅಲಾಂಗ್ ವಿತ್ ದಟ್ ಹೆಚ್ಚಾಗಿ ಜಂಕ್ ಫುಡ್ ಅಥವಾ ಬೇಕ್ರಿ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡುವಂಥದ್ದು ಆ್ಯಂಡ್ ನಾನ್ ವೆಜ್ ಕನ್ಸಂಪ್ಷನ್ನ ಕಂಟ್ರೋಲ್ ಮಾಡುವಂಥದ್ದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಮಿನಿಮೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹೆಚ್ಚಾಗಿ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಸೊಪ್ಪು ತರಕಾರಿಗಳಿರ್ಬೋದು, ಸೊ ಅದನ್ನು ಹೆಚ್ಚಾಗಿ ತೊಗೊಳ್ಬೇಕು. ಆ್ಯಂಡ್ ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿತ್ ಎ ಗುಡ್ ಸ್ಲೀಪ್. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಸೊ ಸಮ್ಟೈಮ್ಸ್ ಅವ್ರಿಗೆ ಆಗ್ತಾ ಇಲ್ಲ, ಅರ್ಲಿ ಆಗಲಿ ಈ ಥರ ಸಮಸ್ಯೆ ಬಂದಿದೆ, ಮೋರ್ ದೆನ್ 6 months ಅವ್ರಿಗೆ ಸೈಕಲ್ಸ್ ಆಗ್ತಿಲ್ಲ, ಸೊ ಇರ್ರೆಗ್ಯುಲರ್ ಸೈಕಲ್ ಶುರು ಆಗ್ತಿದೆ, ಅಥವಾ ಬ್ಲೀಡಿಂಗ್ ತುಂಬ ಮಿನಿಮಲ್ ಇದೆ, ಕೆಲವ್ರಿಗೆ ಹೆವಿ ಮೆನ್ಸ್ಟ್ರಲ್ ಫ್ಲೋ ಇದೆ. ಸೊ ಇದೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದಾಗ ಸೊ ಅವರು ವೈದ್ಯರನ್ನು ಭೇಟಿ ಮಾಡೋದು ಉತ್ತಮ. ಆ್ಯಂಡ್ ರೂಟೀನ್ ಚೆಕಪ್ ಅಂತ ಹೇಳ್ತೀವಿ. ಸೊ CBC ಇರ್ಬೋದು, TSH ಇರ್ಬೋದು. ಸೊ ಇನ್ ಸಮ್ ಕೇಸಸ್ ಅವ್ರಿಗೆ USG ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ಇದೆಲ್ಲ ರೂಟೀನ್ ಚೆಕಪ್ ಮಾಡೋದ್ರಿಂದ ಸೊ ಅವ್ರಿಗೆ ಬೇಸಿಕಲಿ ಥೈರಾಯ್ಡಿಂದ ಸಫರ್ ಆಗ್ತಿದ್ದಾರೆ ಅಥವಾ ಫೈಬ್ರಾಯ್ಡ, PCODನ, ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುವಂಥದ್ದು, ಸೊ ಇದೆಲ್ಲ ಗೊತ್ತಾಗುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಲೈಕ್ PCODಯಿಂದ ಅಥವಾ ಫೈಬ್ರಾಯ್ಡಿಂದ ಇನ್ಫರ್ಟಿಲಿಟಿ, ಬಂಜೆತನನ ನೋಡ್ತೀವಿ. ಸೊ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಅಲಾಂಗ್ ವಿತ್ ದಟ್ ಅರ್ಲಿ ಡಯಾಬಿಟಿಕ್ ಆಗುವಂಥದ್ದು ಇರ್ಬೋದು. ಸೊ ಹಲವಾರು ಕಾಂಪ್ಲಿಕೇಶನ್ಸ್ನ ಸೊ ಅರ್ಲಿ ಆಗಿ ಪ್ರಿವೆಂಟ್ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.